ಎಲ್ರಿಗೂ ನಮಸ್ತೆ. ಸೊ ಒಂದು ನಾನ್ ವೆಜ್ ಅಂದರೆ ಬರೀ ಫ್ರೈ ಮಾಡಿದ್ರೆ ಸಫಿಷಿಯೆಂಟ್ ಅನಿಸಲ್ಲ. ಸೊ ಯಾವಾಗಲೂ ಒಂದು ಚಿಕನ್ ಗ್ರೇವಿ ಅಥವಾ ಕರಿ ಬೇಕೇ ಬೇಕಾಗುತ್ತೆ. ಸೊ ಅದು ಮಾಡೋದು ಹೇಗೆ ಅಂತ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ಚಿಕನ್ ನಾವಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀವಿ, 750 ಗ್ರಾಮ್ಸ್. ಆ್ಯಂಡ್ ಮ್ಯಾರಿನೇಷನ್ ಮಾಡೋಣ. ಸೊ ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು 1/4 ಸ್ಪೂನ್ ಹಳದಿ ಹಾಕ್ಕೊಳ್ಳೋಣ. ಸೊ ಇದು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟು ಸೊ ಅದಕ್ಕೊಂದು ಮಸಾಲೆ, ಗ್ರೇವಿಗೆ ಆಬ್ವಿಯಸ್ಲಿ ಒಂದು ಮಸಾಲೆ ಬೇಕು. ಇಟ್ಸ್ ನಾಟ್ ಎ ಡ್ರೈ ಮಸಾಲೆ. ಸೊ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಸೊ ಬಿಟ್ವೀನ್ 1 to 1.5 ಸ್ಪೂನ್ ಹಾಕಿದ್ದೀವಿ ಅಷ್ಟೇ ನಾವಿಲ್ಲಿ. ಸೊ 3/4 kg ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಚಿಕನ್. ಸೊ ಅದಕ್ಕೆ ಬೇಕಾಗೋ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 4 to 5 ಗ್ರೀನ್ ಚಿಲ್ಲಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ ನಾವಿಲ್ಲಿ. ಸೊ ಒಂಚೂರು ಸಾಟೆ ಮಾಡಿ ಸ್ವಲ್ಪ ಫ್ರೇಗ್ರೆನ್ಸ್, ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದ್ದಂಗೆನೇ ಒಂದು ಫುಲ್ ಇಡೀ ಪುದೀನ ಹಾಕಿದ್ದೀವಿ ಇದರಲ್ಲಿ. ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಮಸಾಲೆ ಕ್ವಾಂಟಿಟಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ 3/4 kg ಅಂದರೆ ನಮಗೆ 3 to 4 ಪೀಪಲ್ಗೆ ಬೇಕಾಗುತ್ತೆ. ಸೊ ರುಬ್ಬೋದಕ್ಕೆ ಅದ್ರ ಜೊತೆಗೆ ಈ ಎಲ್ಲ ಐಟಮ್ಸ್ನೂ ಆ್ಯಡ್ ಮಾಡಬೇಕಾಗತ್ತೆ. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಚಕ್ಕೆ, ಕಡಲೆಪಪ್ಪು ಎಲ್ಲನೂ ಹಾಕಿ ನಾವು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಅರ್ಧ ಟೊಮ್ಯಾಟೋನೂ ಆ್ಯಡ್ ಮಾಡ್ತಾಯಿದ್ವಿ ರುಬ್ಬೋದಕ್ಕೆ ನೆನೆ. ಸೊ ಗಸಗಸೆ 1 ಸ್ಪೂನ್ ತೊಗೊಂಡಿದ್ವಿ. ಸೊ ಇಷ್ಟು ಹಾಕಿ ಕೊತ್ತಂಬರಿ ಒಂದು ಸ್ಮಾಲ್ ಕ್ವಾಂಟಿಟಿ ಹಾಕಿದ್ರೆ ಸಾಕಾಗುತ್ತೆ. ಸೊ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಸೈಮಲ್ಟೇನಿಯಸ್ಲಿ ಕುಕ್ಕರ್ ಇಟ್ಟು 1 to 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಕಸೂರಿ ಮೇಥಿ, ಸ್ಟಾರ್ ಅನೀಸ್, ಕಲ್ಲುವ ಮತ್ತು ಮರಾಠಿ ಮೊಗ್ಗು ಹಾಕಿದ್ವಿ. ಸೊ ಇಷ್ಟನ್ನು ಸಾಟೆ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಷ್ಟು ಚಿಕನ್ ಹಾಕೋಣ. ಸೊ ಚಿಕನ್ ಹಾಕಿದ್ಮೇಲೆ 1 to 2 ಮಿನಿಟ್ಸ್ ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಳದಿ ಮತ್ತು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಮ್ಯಾರಿನೇಷನ್ಗೆ ಹಾಕಿದ್ದೀವಿ, ಸೊ ಇಟ್ಸ್ ಜಸ್ಟ್ ಅಡಿಷನ್ ಹಾಕೋದಕ್ಕಷ್ಟೇ ನೆನೆ. ಮತ್ತು ರುಬ್ಕೊಳ್ಳೋದಕ್ಕೆ ಎಷ್ಟು ಮಿಕ್ಸ್ಚರ್ ಏನು ಆ್ಯಡ್ ಮಾಡಿದ್ವಲ್ಲ ಅದ್ರ ಜೊತೆ 2 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀವಿ ನಾವು, ಧನಿಯಾ ಪೌಡರ್. ಸೊ ಚಿಕನ್ ಜೊತೆಗೆ ರುಬ್ಬಿಟ್ಕೊಂಡಿದ್ದು ಎಂಟೈರ್ ಮಸಾಲ ಮಿಕ್ಸ್ಚರ್ ಹಾಕಿ, ಸೊ ಫಸ್ಟು ನೀರೇನೂ ಆ್ಯಡ್ ಮಾಡಬಾರ್ದು. ಚಿಕನ್ ಜೊತೆಗೆ ಫಸ್ಟು ಮಸಾಲೆನ ಅಟ್ಲೀಸ್ಟ್ 4 to 5 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ತಾ ಇದ್ದಂಗೆ ಆಮೇಲೆ ಅದಕ್ಕೆ ನೀರು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಸಾರು ಥಿಕ್ನೆಸ್ ಬೇಕಾಗುತ್ತೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಒಂದೇ ಒಂದು ಪ್ರೆಷರ್ ಬರೋದಕ್ಕೆ ಕುಕ್ಕರ್ ಹಾಕ್ತೀವಿ ಅಷ್ಟೇ. ಬಿಕಾಸ್ ವಿ ಹ್ಯಾವ್ ಜಸ್ಟ್ ಟೇಕನ್ ಟೆಂಡರ್ ಚಿಕನ್. ಸೊ ಅಷ್ಟು ಒಂದೇ ಪ್ರೆಷರ್ಗೇನೆ ಸರಿ ಹೋಗುತ್ತೆ, ಅದಕ್ಕೆ ಜಾಸ್ತಿ ಏನೂ ಬೇಕಾಗೋದಿಲ್ಲ. ಸೊ ಇಟ್ಸ್ ಆಲ್ ಸೆಟ್, ರೆಡಿ ಟು ಈಟ್. ಸೊ ಇದ್ರ ಜೊತೆ ಆಬ್ವಿಯಸ್ಲಿ ರಾಗಿ ಮುದ್ದೆ ಅಥವಾ ಅನ್ನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಪೇರ್ ಇಟ್ ಅಪ್ ವಿತ್ ಚಪಾತಿ ಆಸ್ ವೆಲ್. ಸೊ ದಿಸ್ ಈಸ್ ಒನ್ ಸ್ಮಾಲ್ ಥಾಲಿ ವೇರ್ ನಾವಿಲ್ಲಿ ರಾಗಿ ಮುದ್ದೆ ತೊಗೊಂಡು ಫ್ರೈ, ಸಾರು, ಅನ್ನ ಎಲ್ಲ ಸಲಾಡ್ ಜೊತೆ ಸರ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.